ಎಕ್ಸ್ಕ್ರಿಟರಿ ಸಿಸ್ಟಮ್ ಸ್ಟ್ರಕ್ಚರ್ ನ ನೋಡ್ತಾ ಇದ್ದೀವಿ. ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ಏನೇನಿದೆ? ಬೇಸಿಕಲಿ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಡಿಸೈನ್ ಆಗಿರೋದು ನೈಟ್ರೋಜನಸ್ ವೇಸ್ಟ್ ನ ರಿಮೂವ್ ಮಾಡಕ್ಕೆ ಡಿಸೈನ್ ಆಗಿರೋ ಎಕ್ಸ್ಕ್ರಿಟರಿ ಸಿಸ್ಟಮ್. ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ಏನೇನ್ ಪಾರ್ಟ್ಸ್ ಇದೆ? ಆ ಪೇರ್ ಆಫ್ ಕಿಡ್ನಿ ಬಂದ್ಬಿಟ್ಟು ಬೀನ್ ಶೇಪ್ ಸ್ಟ್ರಕ್ಚರ್ ಪ್ರೆಸೆಂಟ್ ಆನ್ ಈದರ್ ಸೈಡ್ ಆಫ್ ದ ಬ್ಯಾಕ್ ಬೋನ್. ಲೋವರ್ ಬ್ಯಾಕ್ ಸೈಡ್ ಅಲ್ಲಿ ಎರಡೂ ಕಡೆ ಬ್ಯಾಕ್ ಬೋನ್ ಆ ಕಡೆ ಈ ಕಡೆ ಕಿಡ್ನಿ ಇದೆ. ಕಿಡ್ನಿ ಒಳಗೆ ಮಿಲಿಯನ್ಸ್ ಆಫ್ ನೆಫ್ರಾನ್ಸ್ ಇರುತ್ತೆ. ಈ ನೆಫ್ರಾನ್ಸ್ ನಾವು ಫಿಲ್ಟರಿಂಗ್ ಯೂನಿಟ್ಸ್ ಅಂತ ಕೂಡ ಕರಿತೀವಿ. ಈ ಫಿಲ್ಟರಿಂಗ್ ಯೂನಿಟ್ಸ್ ಒಳಗಡೆ ಬ್ಲಡ್ ಫಿಲ್ಟರ್ ಆಗಿ ನೈಟ್ರೋಜನಸ್ ವೇಸ್ಟ್ ಅದರಿಂದ ರಿಮೂವ್ ಆಗೋದು. ನಂತರ ಆ ನೈಟ್ರೋಜನಸ್ ವೇಸ್ಟ್ ಯೂರಿನ್ ಜೊತೆ ಮಿಕ್ಸ್ ಆಗಿ ಬಾಡಿಯಿಂದ ಈಚೆ ಬರುತ್ತೆ. ಇದನ್ನ ನಾವು ಫಿಲ್ಟರಿಂಗ್ ಯೂನಿಟ್ಸ್ ಅಂತ ಕರಿಬಹುದು ಅಥವಾ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅಂತಾನು ಕರಿಬಹುದು. ಸೊ ಈ ಫಿಲ್ಟರಿಂಗ್ ಯೂನಿಟ್ಸ್ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ನ ಫಿಲ್ಟರ್ ಮಾಡಿ ಅದರಲ್ಲಿ ನೈಟ್ರೋಜನಸ್ ವೇಸ್ಟ್ ನ ರಿಮೂವ್ ಮಾಡಿ ವಾಪಸ್ ಬಾಡಿಗೆ ಕ್ಲೀನ್ ಆಗಿರೋ ಬ್ಲಡ್ ನ ಪಾಸ್ ಮಾಡುತ್ತೆ. ಹಾಗೆ ನೈಟ್ರೋಜನಸ್ ವೇಸ್ಟ್ ನ ಯೂರಿನ್ ಫಾರ್ಮ್ ಅಲ್ಲಿ ಈಚೆ ಹಾಕುತ್ತೆ. ಈ ಕಿಡ್ನಿ ಒಳಗಡೆ ಇಷ್ಟು ನೆಫ್ರಾನ್ಸ್ ಬಂದು ನೈಟ್ರೋಜನಸ್ ವೇಸ್ಟ್ ನ ಬ್ಲಡ್ ಇಂದ ಫಿಲ್ಟರ್ ಮಾಡುತ್ತೆ. ನಂತರ ಫಾರ್ಮ್ ಆಗಿರೋ ಯೂರಿನ್ ನ ಯೂರಿನರಿ ಬ್ಲಾಡರ್ ಗೆ ಕರ್ಕೊಂಡು ಬರೋದು ಯೂರೇಟರ್ ಇಸ್ ದ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಬ್ರಿಂಗ್ಸ್ ಯೂರಿನ್ ಫ್ರಮ್ ದ ಕಿಡ್ನಿ ಟು ದ ಯೂರಿನರಿ ಬ್ಲಾಡರ್. ಯೂರೇಟರ್ ಕೂಡ ಎರಡು ಕಿಡ್ನಿಗೆ ಅಟ್ಯಾಚ್ ಆಗಿ ಒಂದು ಯೂರಿನರಿ ಬ್ಲಾಡರ್ ಗೆ ಯೂರಿನ್ ಫಿಲ್ ಮಾಡುತ್ತೆ. ಯೂರಿನರಿ ಬ್ಲಾಡರ್ ಒಳಗಡೆ ಯೂರಿನ್ ಫಿಲ್ ಆಗಿ ಅಂಡ್ ಯಾವಾಗ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ ಯೂರಿನರಿ ಬ್ಲಾಡರ್ ಆಗ ಸ್ಟ್ರೆಚ್ ಆಗಕ್ಕೆ ಶುರು ಆಗುತ್ತೆ ಅಂಡ್ ದಟ್ ಗಿವ್ಸ್ ದ ಅರ್ಜ್ ಆಫ್ ಯೂರಿನೇಷನ್ ಥ್ರೂ ದ ಯುರೇಥ್ರಾ. ದ ಯೂರಿನ್ ವಿಲ್ ಬಿ ಪಾಸ್ಡ್ ಔಟ್ ಆಫ್ ದ ಬಾಡಿ. ಯುರೇಥ್ರಾ ಇಂದ ಯೂರಿನ್ ಬಾಡಿಯಿಂದ ಈಚೆಗೆ ಹೋಗುತ್ತೆ. ಇದರಲ್ಲಿ ನಾವು ನೆಫ್ರಾನ್ ಹೇಗೆ ಬ್ಲಡ್ ನ ಫಿಲ್ಟರ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ.